ನಮಸ್ಕಾರ ಬಾಸು, ನಾನು ನಿಮ್ಮ ಚೇತನ್ ವೈಷ್ಣವ. ಸುಮಾರು 4-5 ದಿನಗಳಿಂದ ನೀವೆಲ್ಲರೂ ಕೇಳುತ್ತಿರುವ ವಿಷಯ ಅಂದರೆ ಕೋವಿಶೀಲ್ಡ್. ಏನಿದು ಕೋವಿಶೀಲ್ಡ್? ಅದನ್ನು ತಯಾರಿಸಿದ ಕಂಪನಿಯಿಂದ ಬಂದ ಒಂದೇ ಒಂದು ಹೇಳಿಕೆ ಇಡೀ ದೇಶವನ್ನೇ ನಡುಗಿಸುತ್ತಿದೆ. ನಿಜಕ್ಕೂ ಕೋವಿಶೀಲ್ಡ್ ವ್ಯಾಕ್ಸಿನಿಂದ ಅಡ್ಡ ಪರಿಣಾಮಗಳು ಇದೆಯಾ? ಇದನ್ನೆಲ್ಲ ಡೀಟೈಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಪೇಜನ್ನು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ. ಅದು 2020 ಜನವರಿ 30 ನಮ್ಮ ದೇಶದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾದ ದಿನ. ಒಬ್ಬ ವಿದ್ಯಾರ್ಥಿ ವುಹಾನಿಂದ ತ್ರಿಸೂರ್ಗೆ ಬಂದು ಕೊರೋನಾ ಅಂತಹ ಮಹಾಮಾರಿಯನ್ನು ನಮ್ಮ ದೇಶಕ್ಕೆ ಹಬ್ಬಿಸಿದ ದಿನ. ಅಂದಿನಿಂದ ಸುಮಾರು 2 ವರ್ಷದವರೆಗೆ ಕೊರೋನಾ ಮಹಾಮಾರಿಯಿಂದ ಸಾಕಷ್ಟು ಲಕ್ಷಾಂತರ ಜನ ಸಾವಿಗೀಡಾಗಿರುತ್ತಾರೆ. ಹಿಂದೆ ಎಂದು ಕಂಡು ಕೇಳಿರದಂತೆ ಇಡೀ ದೇಶವೇ ಲಾಕ್ಡೌನ್ ಎಂಬ ಆದೇಶದಿಂದ ಸುಮಾರು 3 ತಿಂಗಳವರೆಗೆ ಸ್ತಬ್ಧವಾಗುತ್ತದೆ. ಆಗ ಬಂದಿದ್ದೆ ಈ ಕೋವಿಶೀಲ್ಡ್. ಇಂಗ್ಲೆಂಡ್ನ ಹೆಸರಾಂತ ಡ್ರಗ್ ಕಂಪನಿಯಾದ ಆಸ್ಟ್ರಾಜೆನೆಕಾ ಕೋವಿಶೀಲ್ಡ್ ಎಂಬ ಲಸಿಕೆಯನ್ನು ಕಂಡುಹಿಡಿಯುತ್ತಾರೆ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಭಾರತದಲ್ಲಿ ಬರೋಬ್ಬರಿ 175 ಕೋಟಿ ಮಂದಿ ಆ ಲಸಿಕೆಯನ್ನು ಪಡೆಯುತ್ತಾರೆ. ನಂತರ 2021ರಲ್ಲಿ ಸಾಕಷ್ಟು ದೇಶಗಳು ಆಸ್ಟ್ರಾಜೆನೆಕಾ ಕಂಪನಿಯ ಮೇಲೆ ಕೇಸ್ ಹಾಕುತ್ತಾರೆ. ಏಕೆಂದರೆ ಅವರು ತಯಾರಿಸಿದ ಕೋವಿಡ್ ಲಸಿಕೆಯಲ್ಲಿ ಸಾಕಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತದೆ ಎಂದು. ಆಗ ಕೋವಿಶೀಲ್ಡ್ ಲಸಿಕೆಯನ್ನು ಆಹಾ ದೇಶಗಳಲ್ಲಿ ಬ್ಯಾನ್ ಮಾಡಲಾಗುತ್ತದೆ ಮತ್ತು ಆ ಸುದ್ದಿಯನ್ನು ಅಲ್ಲೇ ಮುಚ್ಚಿ ಹಾಕಲಾಗುತ್ತದೆ. ಆದರೆ ಈಗ ಸ್ವತಃ ಆಸ್ಟ್ರಾಜೆನೆಕಾ ಕಂಪನಿಯೇ ಕೋರ್ಟ್ನ ಬಳಿ ಅವರು ತಯಾರಿಸಿರುವ ಲಸಿಕೆಯಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಉಂಟಾಗುತ್ತದೆ ಎಂದು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಈ ಸುದ್ದಿ ಎಲ್ಲ ಕಡೆ ಅಣು ಸ್ಫೋಟದಂತೆ ಹರಡುತ್ತಿದೆ. ಹಾಗಾದರೆ ಆ ಲಸಿಕೆಯಿಂದ ಯಾವ ಅಡ್ಡ ಪರಿಣಾಮಗಳು ಉಂಟಾಗುತ್ತದೆ ಎಂದರೆ ರಕ್ತ ಹೆಪ್ಪುಗಟ್ಟುವಿಕೆ, ಹೃದಯಾಘಾತದ ಸಮಸ್ಯೆ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಇದನ್ನು TTS ಕಾಯಿಲೆ ಎಂದು ಕರೆಯಲ್ಪಟ್ಟಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಮಾತಿನಂತೆ ಎಲ್ಲ ಭಾರತೀಯರು ಲಸಿಕೆ ಹಾಕಿಸಿಕೊಂಡ ಕಾರಣ ಸಾಕಷ್ಟು ಜನರು ಟ್ವಿಟರ್ನಲ್ಲಿ ಅರೆಸ್ಟ್ ನರೇಂದ್ರ ಮೋದಿ ಎಂದು ಟ್ವೀಟ್ ಮಾಡುತ್ತಿದ್ದಾರೆ. ಈಗ ಆ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗಲ್ಲಿ ಸದ್ದು ಮಾಡುತ್ತಿದೆ ಮತ್ತು ಸಾಕಷ್ಟು ವೈದ್ಯರ ಹೇಳಿಕೆಯ ಪ್ರಕಾರ ಈ ಕಾಯಿಲೆ ಎಲ್ಲರಿಗೂ ಬರುವುದಿಲ್ಲ. ಯಾರಿಗೆ ಮೊದಲಿನಿಂದ ರಕ್ತ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತಿದೆಯೋ ಅಂಥವರಿಗೆ ಮಾತ್ರ ಬೇಗ ಕಾಣಿಸಿಕೊಳ್ಳುತ್ತದೆ ಎಂದು ತಿಳಿಸಿದ್ದಾರೆ. ಅದೇನೇ ಆಗಲಿ ಸ್ನೇಹಿತರೆ, ಒಂದು ಲಸಿಕೆಯನ್ನು ಬಿಡುಗಡೆ ಮಾಡುವ ಮುಂಚೆ 1000 ಸಲ ಪರೀಕ್ಷಿಸಿಯೇ ಇರ್ತಾರೆ. ಆದರೂ ಇದೆಲ್ಲ ಹೇಗೆ ಆಯಿತು? ಅದನ್ನು ತಡೆಗಟ್ಟಲು ಈಗ ಮತ್ತೊಂದು ಲಸಿಕೆ ತರ್ತಾರಾ? ಮಾರುಕಟ್ಟೆಯಲ್ಲಿ ಅದರಿಂದ ಬಿಸ್ನೆಸ್ ಮಾಡುವ ಯೋಚನೆಯಿಂದ ಹೀಗೆ ಮಾಡುತ್ತಿದ್ದಾರಾ? ಗೊತ್ತಿಲ್ಲ. ಇದೆಲ್ಲದಕ್ಕೂ ಉತ್ತರ ಬೇಕೆಂದರೆ ನಾವು ಕಾದು ನೋಡಲೇಬೇಕು. ಅಲ್ಲಿವರೆಗೂ ನಮ್ಮನ್ನು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ.